ಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ಚರಣೋ ಮೃದು ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಸೌಭಾಗ್ಯವತಿಯರ ಕರ್ತವ್ಯಗಳೇನು, ಅದರ ಉದ್ದೇಶ ಏನು, ಅದರ ಹಿನ್ನೆಲೆ ಏನು ಅಂತ ಇವತ್ತಿನಿಂದ ಹೆಚ್ಚು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅನೇಕ ಋಷಿಗಳು ನಮಗೆ ಶಾಸ್ತ್ರ ವಿಧಾನವನ್ನು ಮಾಡಿಕೊಟ್ಟಿದ್ದಾರೆ, ಹೇಗಿರಬೇಕು ಅಂತ. ನಮ್ಮ ದಿನನಿತ್ಯದ ಕಾರ್ಯ ಪ್ರಾರಂಭ ಆಗುವಂಥದ್ದು ಬ್ರಾಹ್ಮಿ ಮುಹೂರ್ತೆ. ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಎಲ್ಲ ಕರ್ತವ್ಯ ಕರ್ಮಗಳು ಪ್ರಾರಂಭ ಆಗುವಂಥದ್ದು. ಹದ್ದು ಮೀರದೇ ಇರುವಂತಹ ನಿದ್ರೆ ಇದೆ ಅಲ್ಲ, ಅದು ಮನಸ್ಸನ್ನ ಪ್ರಫುಲ್ಲಿತವಾಗಿರಿಸುವಂಥದ್ದು, ಹೊಸ ಹುರುಪನ್ನ ತಂದುಕೊಡುವಂಥದ್ದು. ಹಾಗಾಗಿ ಆ ನಿದ್ದೆ ಅದು ಸೀಮಿತವಾಗಿದ್ರೆ ಬಹಳ ಆರೋಗ್ಯವಾಗಿರುವಂಥದ್ದು. ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ. ಮತ್ ಯಾವಾಗ ಹೇಳಬೇಕ್ರಿ ನಾವು ಅಂತ ಕೇಳಿದ್ರೆ, ಸೂರ್ಯೋದಯಕ್ಕಿಂತ ಮುಂಚೆ. ಸೂರ್ಯೋದಯ ಉದಾಹರಣೆಗೆ 6 ಗಂಟೆ ಅಂತ ಅನ್ಕೊಳ್ಳೋಣ. ಅದಕ್ಕಿಂತ ಮುಂಚೆ 4:15 6 ಗಂಟೆ ಸಮಯ ಏನಿದೆ ಅಲ್ಲ, ಅದು ಬ್ರಹ್ಮ ಮುಹೂರ್ತ ಅಂತ ಹೇಳಿ ಬಹಳ ಶ್ರೇಷ್ಠವಾಗಿರುವಂಥದ್ದು. ಬ್ರಹ್ಮವಾಯುದೇವರು ಆ ಸಮಯಕ್ಕೆ ಅಭಿಮಾನಿಗಳಾಗಿರುವಂಥವರು. ಆ ಸಮಯದಲ್ಲಿ ಮಾಡುವಂತಹ ಚಿಂತನೆ, ಧ್ಯಾನ, ಜಪ, ಸಂಕಲ್ಪ ಅವೆಲ್ಲವೂ ಸಫಲವಾಗಿರುವಂಥದ್ದು. ಆ ಸಮಯದಲ್ಲಿ ಗಂಡ ಏಳೋಕ್ಕಿಂತ ಮುಂಚೆ ಸ್ತ್ರೀಯಾದಂಥವಳು ಎದ್ದಿರಬೇಕು. ಉತ್ಥಾಯ ಪಶ್ಚಿಮೇ ಯಾಮೇ ಭರ್ತುಃ ಪೂರ್ವಮತೀಂದ್ರತಾ. ಹಾರಿತ ಸ್ಮೃತಿಯಲ್ಲಿ ಬಂದಿರುವಂತಹ ಮಾತು ಅಲ್ರಿ. ಹಾಗಿದ್ರೆ ಮತ್ತೆ ಸ್ತ್ರೀಯರಿಗೆ ಕಾಟ ಕೊಡ್ಲಿಕ್ಕೋಸ್ಕರವಾಗಿ ಹಿಂಗ್ ಹೇಳ್ತಾ ಇದ್ದೀರೋ ಹೇಗೆ? ಗಂಡನ್ಗಿಂತ ಮುಂಚೆ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಅದು ಉದ್ದೇಶ ಕಾಟ ಕೊಡುವಂಥದ್ದಲ್ಲ. ಅದರ ಹಿನ್ನೆಲೆಯಲ್ಲಿ ಬಹಳ ಅಪೂರ್ವವಾಗಿರುವಂತಹ ವಿಷಯಗಳನ್ನ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಅದರ ಹಿನ್ನೆಲೆಯನ್ನ ಅರಿತುಕೊಳ್ಳಬೇಕು. ಯಾರದ ಬಗ್ಗೆ ಆಗ್ಲಿ, ಯಾವುದೇ ವಿಷಯದ ಬಗ್ಗೆ ಆಗ್ಲಿ ಮಾತನಾಡೋಕ್ಕಿಂತ ಮುಂಚೆ ಪೂರ್ಣವಾಗಿ ತಿಳಿದು ಆಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಪ್ಪ. ಜ್ಞೇಯಂ ಸರ್ವತ್ರಿವರ್ಣಾಸ್ತ. ಎಷ್ಟು ಸುಂದರವಾಗಿ ಮಹಾಭಾರತ ಸ್ಮರಣೆಯಲ್ಲಿ ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಲ್ಲರೂ ವಿಶೇಷವಾಗಿ ಆ ಮಹಾಭಾರತವನ್ನ ಅನುಸಂಧಾನವನ್ನ ಮಾಡಬೇಕು, ಶ್ರವಣವನ್ನ ಮಾಡಬೇಕು. ಜ್ಞಾನದಿಂದಲೇ ಮೋಕ್ಷ. ಜ್ಞಾನ ಇಲ್ಲದೆ ಏನು ಮಾಡಿದ್ರೂ ಫಲ ಬರೋದಿಲ್ಲ. ಜ್ಞಾನ ಬರಬೇಕು ಅಂದ್ರೆ ಪತ್ಯುಹು ಸಕಾಶಾತ್ ಶೃಣು ಧರ್ಮ ಸಾರಂ ಪ್ರಣಮ್ಯ ಕಾಲ ದ್ವಿತಯೇ ಪಿಭಕ್ತ್ಯ. ಅಗ್ನೇ ಪುರಾಣ ಹೇಳ್ತಾ ಇದೆ. ಪತಿಯಿಂದ ಅಂದ್ರೆ ಸತಿಗೆ ಪತಿಯೇ ಗುರು ಆಗಿರುವಂಥವನು. ಪ್ರತಿನಿತ್ಯ ಪತಿಯ ಸನಿಹದಲ್ಲಿ ಕುಳಿತು ಆ ಪತಿಯಿಂದ ಧರ್ಮದ ಉಪದೇಶಗಳನ್ನು ಪಡೆದುಕೊಳ್ಳಬೇಕು. ಇದು ಶಾಸ್ತ್ರ ಹೇಳಿರುವಂತಹ ಮಾತು. ಗುರುಗಳಿಗಿಂತ ಮೊದಲು ಹೇಳುವಂಥದ್ದು ಶಾಸ್ತ್ರಭೀತ. ಎಲ್ಲಾ ವಿದ್ಯಾಪೀಠಗಳಲ್ಲೂ ನಾವಿವತ್ತು ಕಾಣ್ತಾ ಇದ್ದೀವಿ. ಗುರುಗಳು ಹೇಳೋಕ್ಕಿಂತ ಮುಂಚೆ ಅದು ವಿದ್ಯಾರ್ಥಿಯ ಕರ್ತವ್ಯ, ಶಿಷ್ಯನ ಕರ್ತವ್ಯ. ಮೊದಲು ಎದ್ದು ಅವರು ಮಲಗಿದ ಮೇಲೆ, ಗುರುಗಳು ಮಲಗಿದ ಮೇಲೆ ಶಿಷ್ಯರ ಮಲಗುವಂಥದ್ದು. ಇದು ಸತಿಗೆ ಶಾಸ್ತ್ರ ಹೇಳಿರುವಂತಹ ನಿಯಮ, ಸ್ಮೃತಿ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಇದರ ಹಿಂದೆ ಇನ್ನೂ ಒಂದು ಮುಖ್ಯವಾದ ಕಲ್ಪನೆ ಇದೆ ಶಾಸ್ತ್ರ ಹೇಳಿರುವಂಥದ್ದು. ಬೆಳಗ್ಗೆ ಎದ್ದ ಕೂಡ್ಲೆ, ಈಗಿನ್ನು ನಾವು ಹೇಳಿದ್ವಿ ಪ್ರಾರಂಭದಲ್ಲೇ, ಬೆಳಗ್ಗೆ ಎದ್ದು ಕೂಡ್ಲೆ ಪತಿವ್ರತೆಯ ದರ್ಶನ ಮಾಡ್ರಿ ಅಂತ ಹೇಳ್ತಾ ಇದೆ ಶಾಸ್ತ್ರ. ಪತಿಯಾದಂಥವನು ಪತಿವ್ರತೆಯ ದರ್ಶನ ಮಾಡ್ರಿ ಅಂದ್ರೆ ಎಲ್ಲಿ ರೋಡಿಗೆ ಹೋಗ್ಬೇಕಾ? ರಸ್ತೆಯಲ್ಲಿ
ಅದಕ್ಕೆ ಹಾಗಾಗಬಾರದು, ಮತ್ತೊಬ್ಬರ ಮನೆಗೆ ಹೋಗುವಂತ ಪರಿಸ್ಥಿತಿ ಬರಬಾರದು ಅನ್ನೋ ದೃಷ್ಟಿಯಿಂದ ಸ್ವಜಾಯ ಪ್ರೇಕ್ಷಣಂ ತದ್ವತ್ ಫಲಪುಷ್ಪ ನಿರೀಕ್ಷಣಂ ಗಜಾಶ್ವವೀಕ್ಷಣಂ ದ್ರೋಣಾಂ ಪ್ರಭಾತೆ ಶ್ರೀ ಸುಖಪ್ರದಂ. ಬೆಳಗ್ಗೆದ್ದು ಕೂಡಲೇ ಹೆಂಡತಿಯ ಮುಖವನ್ನ ನೋಡಬೇಕು. ಇದು ಸ್ಮೃತಿ ಹೇಳಿರುವಂತಹ ಮಾತು. ತನ್ನ ಹೆಂಡತಿಯನ್ನ, ಫಲಪುಷ್ಪವನ್ನ, ಆನೆಯನ್ನ ಪ್ರಾತಃ ಕಾಲದಲ್ಲಿ ಪ್ರಭಾತ ಸಮಯದಲ್ಲಿ ನೋಡಿದಂತಹ ಮನುಜನಿಗೆ ಸಂಪತ್ತು, ಸುಖ, ಸಮೃದ್ಧಿ ಪ್ರಾಪ್ತವಾಗುವಂಥದ್ದು. ಪಾತಿವ್ರತ್ಯದ ಪ್ರಭಾವ ಅಷ್ಟಿದೆ. ಅಷ್ಟು ಪ್ರೀತಿಯ ವಚನಗಳಿಂದ ಆ ಹೆಂಡತಿಯನ್ನ ನೋಡಿಕೊಳ್ಳಬೇಕು ಪುರುಷನಾಗಿರುವಂಥವನು. ಇನ್ನು ಸತಿಯ ಮುಖದ ವೀಕ್ಷಣೆಯಿಂದ ದಿನವೆಲ್ಲ ಸುಖವಾಗಿರ್ತದೆ. ಹೆಂಡತಿ ಮುಖ ನೋಡಿದ ಕೂಡಲೇ ಯಾರ ಮಾತು ಕೇಳದೇ ಇದ್ದವ್ರು ಲೋಕದಲ್ಲಿ ಹೇಳ್ತಿರ್ತಾರೆ ನೋಡಿ ಹಿರಿಯರು, ಯಾರ ಮಾತು ಕೇಳ್ತಾ ಇಲ್ಲ ಅಂದ್ರೆ ಅವ್ರ ಹೆಂಡತಿಯನ್ನು ಕರ್ಕೊಂಬಂದು ತಂದಿಲ್ಲಿಸ್ರಿ, ಗಂಡ ತಂತಾನೆ ಮಾತು ಕೇಳಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅದು ಶಾಸ್ತ್ರ ಅವತ್ತೇ ಹೇಳಿದೆ. ಆ ರೀತಿಯಾಗಿ ಆ ಸತಿಯಾದಂಥವಳ ಮುಖವನ್ನ ಪತಿಯಾದಂಥವನು ವೀಕ್ಷಣೆ ಮಾಡಬೇಕು. ಇದು ಹಿನ್ನೆಲೆ. ಬೆಳಗ್ಗೆ ಬೇಗ ಏಳಬೇಕು ಅನ್ನೋ ದೃಷ್ಟಿಯಿಂದ. ಇನ್ನು ಬಾಹ್ಯ ಶೌಚ ಏಳೋದಷ್ಟೇ ಮುಖ್ಯ ಅಲ್ಲ, ಎದ್ದ ಮೇಲೆ ಶುಚಿಯಾಗಿರಬೇಕು. ಹೇಗೆ ಶುಚಿಯಾಗಬೇಕು? ಶುಚಿಯಲ್ಲಿ ಎರಡು ವಿಧ, ಒಂದು ಆಂತರಿಕ, ಒಂದು ಬಾಹ್ಯ. ಮಾನಸಿಕ ನೈರ್ಮಲ್ಯಕ್ಕೆ ಸಹಕಾರಿಯಾಗಿರುವಂಥದ್ದೇ ಬಾಹ್ಯ ಶೌಚ. ಇನ್ನು ಮೃತ್ತಿಕಾ ಜಲಗಳಿಂದ ಬಾಹ್ಯ ಶೌಚವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಮೃಜ್ಜಲಾಭ್ಯಾಂ ಸ್ಮೃತಂ ಬ್ರಾಹ್ಯಂ ಅಂತ ಹೇಳಿ ವ್ಯಾಘ್ರಪಾದ ಸ್ಮೃತಿನೂ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾ ಇದೆ. ಬಾಹ್ಯ ಶೌಚ, ಆಂತರಿಕವಾದ ಶೌಚ. ಇದರಲ್ಲಿ ಯಾವ ಮೃತ್ತಿಕೆಯಿಂದ ಶೌಚವನ್ನ ಮಾಡಿಕೊಳ್ಳಬೇಕು ಅಂತ ಕೇಳಿದ್ರೆ ಕಪ್ಪು ಮಣ್ಣನ್ನು ಉಪಯೋಗಿಸಬೇಕಂತ. ಕೃಷ್ಣಾಂ ಸ್ತ್ರೀ ಅಂತ ಕಾಶ್ಯಪರು ಹೇಳ್ತಾರೆ. ಸ್ತ್ರೀಯಾದಂಥವಳು ಸೌಭಾಗ್ಯವತಿ ಮೃತ್ತಿಕಾ ಶೌಚವನ್ನು ಮಾಡುವ ಸಂದರ್ಭದಲ್ಲಿ ಕಪ್ಪು ಮಣ್ಣನ್ನ ಬಳಸಬೇಕು. ಕಪ್ಪು ಮಣ್ಣಿಲ್ಲ, ಸಿಕ್ಕಿಲ್ಲ, ನಮ್ಮೂರಿನಲ್ಲಿಲ್ರಿ ಕಪ್ಪು ಮಣ್ಣು ಅಂತ ಅಂದ್ರೆ ತ್ಯಾಗ ಮಾಡುವಂತಹ ಕಾರಣ ಇಲ್ಲ. ಮೃತ್ತಿಕಾ ನಿಮ್ಮಲ್ಲಿ ಏನ್ ದೊರೀತದೋ ಆ ಮೃತ್ತಿಕೆಯಿಂದ ನಾವೇನ್ ಮಾಡಬೇಕು? ಮೃತ್ತಿಕಾ ಶೌಚವನ್ನ ಮಾಡಬೇಕು. ಯಸ್ಮಿನ್ ದೇಶೇತು ಯತ್ತೋಯಂ ಯಾಚ ಯತ್ರೈವ ಮೃತ್ತಿಕಾ. ನಮ್ಮೂರಿನಲ್ಲಿ ಕಪ್ಪು ಮಣ್ಣು ಸಿಗೋದೇ ಇಲ್ಲ, ನಮ್ಮೂರಲ್ಲಿ ಇರೋದೇ ಕೆಂಪು ಮಣ್ಣು ಅಂತ ಹಾಗೆ ಹೀಗೆ ಅಂತ ಕಾರಣ ಹೇಳೋ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಆ ಅನುಸಂಧಾನ ಪೂರ್ವಕವಾಗಿ ಯಾವ ದೇಶದಲ್ಲಿರ್ತಿರೋ, ನೀರು ಸಿಗ್ತದೋ, ಮೃತ್ತಿಗೆ ಸಿಗ್ತದೋ ಅದರಿಂದ ಶುದ್ಧಿಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ ಮನುಗಳು ನಮಗೆ ಆದೇಶವನ್ನು ಮಾಡಿರುವಂಥದ್ದು. ಬ್ರಹ್ಮಚಾರಿ, ಗೃಹಸ್ಥ ಇವರೆಲ್ಲರಿಗೂ ನಿಯಮವನ್ನ ಹೇಳಿದ್ದಾರೆ. ಇಷ್ಟು ಸಾರೆ ಶುದ್ಧಿಯನ್ನ ಮಾಡಿಕೊಳ್ಳಬೇಕು ಅಂತ ಬಹಳ ಇದೆ ವಿಸ್ತಾರವಾಗಿ. ಅದನ್ನ ನಾವಿಲ್ಲಿ ಹೇಳೋದು ಬೇಡ. ಸ್ತ್ರೀಯರಿಗೆ ಇಷ್ಟೇ ಸಲ ಮಾಡಬೇಕು ಅನ್ನುವಂತಹ ನಿಯಮ ಇಲ್ಲ, ಅಷ್ಟು ತಿಳ್ಕೊಂಡ್ರೆ ಸಾಕು. ಪಿತಾಮಹರು ಈ ರೀತಿಯಾಗಿ ಒಂದು ಮಾತು ಹೇಳ್ತಾರೆ, ಗಂಧ ಹೋಗೋವರೆಗೂ ಗಂಧಲೇಪ ಕ್ಷಯಕರಂ ಶೌಚ ಮೇಷಾಂ ವಿಧೀಯತೆ. ಅಂದ್ರೆ ಸ್ತ್ರೀಯರಾಗಿರುವಂಥವರು ದುರ್ಗಂಧ ನಾಶ ಆಗೋವರೆಗೂ ಶೌಚವನ್ನ ಆಚರಣೆಯನ್ನು ಮಾಡಬೇಕಪ್ಪ. ಅದರಲ್ಲೂ ವಿಶೇಷವಾಗಿ ಆ ಶೌಚಾಚರಣೆಗೆ ಅತ್ಯಂತ ಅವಶ್ಯಕವಾಗಿ ಶಾಸ್ತ್ರ ಹೇಳಿರುವಂಥದ್ದು, ಮೃತ್ತಿಕಾ ಶೌಚ ಮಾಡದೇ ಇರುವಂತವನ ಮಡಿಯು ಏತಕೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಮೃತ್ತಿಕಾ ಶೌಚ ಇಲ್ಲ ಅಂದ್ರೆ ಮಡಿ ಮಾಡ್ಲಿಕ್ಕೆ ಬರೋದಿಲ್ಲ, ಶುದ್ಧತೆ ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಮೃತ್ತಿಕಾ ಶೌಚ ಇದು ಪುರುಷರಿಗೂ ಸ್ತ್ರೀಯರಿಗೂ ಕಡ್ಡಾಯವಾಗಿರುವಂಥದ್ದು. ಇನ್ನು ಇದಾದ ನಂತರ ದಂತಕಾಷ್ಟ ಭಕ್ಷಣ ಅಥವಾ ದಂತಧಾವನ ಅಂತ ಕರೀತಾರೆ. ದಂತಧಾವನ ಅದು ಬೆಳಗ್ಗೆ ಎದ್ದು ಕೂಡಲೇ ದುರ್ವಾಸನೆಯಿಂದ ಕೂಡಿರುವಂತಹ ಮುಖವನ್ನ, ಬಾಯಿಯನ್ನ ಸ್ವಚ್ಛವಾಗಿ ತೊಳೆದುಕೊಳ್ಳುವಂಥದ್ದು. ಅದಕ್ಕೆ ಮುಖೇ ಪರಿಯುಷಿತೆ ನಿತ್ಯಂ ಭವತ್ಯ ಪ್ರಯತೋ ನರಃ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ತಸ್ಮಾತ್ ಸರ್ವ ಪ್ರಯತ್ನೇನ ಭಕ್ಷಯೇ ದಂತಧಾವನಂ. ಹಲ್ಲನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ದಂತಧಾವನದ ಇದು ಮುಖ್ಯವಾದ ಕರ್ತವ್ಯ. ಶೌಚ ಎಷ್ಟು ಕಡ್ಡಾಯವೋ ದಂತಧಾವನ ಅಷ್ಟೇ ಕಡ್ಡಾಯ.
ದಂತಧಾವನ ಇಲ್ಲದೆ ಸ್ನಾನಾದಿಗಳನ್ನು ಮಾಡೋ ಹಾಗಿಲ್ಲ. ಆದ್ರೆ ಇದು ಸ್ನಾನದ ಅಂಗ ಅಲ್ಲ. ಹಾಗಾಗಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಮಹಿಳೆಯರು ಅಥವಾ ಸೌಭಾಗ್ಯವತಿಯರು 4 ಅಂಗುಲದ ಉದ್ದ ಇರುವಂತಹ ಕಾಷ್ಟವನ್ನ ಬಳಸಿ ಗರ್ಗಸ್ಮೃತಿ ಹೇಳುತ್ತೆ ಆ ಬಾಯಿಯನ್ನ ಸ್ವಚ್ಛ ಮಾಡಿಕೊಳ್ಳಬೇಕು, ಹಲ್ಲನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಉತ್ತರ, ಪೂರ್ವ, ಈಶಾನ್ಯ ಈ ದಿಕ್ಕಿಗೆ ತಿರುಗಿ ಹರಟೆ ಹೊಡಿತಾ, ಎಲ್ಲೋ ನೋಡ್ತಾ, ಮಾತಾಡ್ತಾ, ನಗ್ತಾ ಅದನ್ನೆಲ್ಲ ಮಾಡಬಾರದು. ದಂತಧಾವನವನ್ನ ನಮಃ ಅನ್ನುವಂತಹ ಒಂದು ಮಂತ್ರದಿಂದ ದಂತಕಾಷ್ಟದ ಅಭಿಮಂತ್ರಣವನ್ನ ಮಾಡಿ ಏನ್ ಮಾಡಬೇಕು, ಆ ಹಲ್ಲನ್ನ ಸ್ವಚ್ಛವಾಗಿಟ್ಕೊಳ್ಳಬೇಕು. ಏಕಾದಶಿ ಮೊದಲಾದ ದಿವಸ ಅನುಷ್ಠಾನ ಮಾಡುವಂಥವರು ಅವತ್ತು ಆ ದಂತಧಾವನವನ್ನು ಮಾಡಬಾರದಪ್ಪ, ನಿಷೇಧವನ್ನ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ದುರ್ವಾಸನೆ ಹಂಗೆ ಇಟ್ಕೊಳ್ಳಬೇಕಾ ಅಂತ ಕೇಳಿದ್ರೆ ಇಲ್ಲ, ಸ್ವಚ್ಛವಾಗಿ ನೀರಿನಿಂದ ಶುದ್ಧ ಮಾಡಿಕೊಳ್ಳಬೇಕು. ಮಾವಿನ ಎಲೆ, ನೇರಳೆ ಎಲೆ ಇವು ದಂತ ಧಾವನಕ್ಕೆ ಅತ್ಯಂತ ವಿಹಿತವಾಗಿರುವಂಥದ್ದು. ಗಂಡೂಷ ವಿಧಿಯಿಂದ ಅಂದ್ರೆ ಬಾಯಿ ಮುಕ್ಕಳಿಸೋದ್ರಿಂದ ಅವತ್ತು ಏಕಾದಶಿ ಮೊದಲಾದ ದಿವಸಗಳಲ್ಲಿ ಏನು ಮಾಡಬೇಕು, ಶುದ್ಧ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು ಪ್ರದಕ್ಷಿಣೆ ಮಾಡೋ ಸಂದರ್ಭದಲ್ಲಿ ನಿಧಾನವಾಗಿ ಹಲ್ಲುಗಳಿಗೆ, ವಸಡೆಗಳಿಗೆ ಪೀಡೆಯಾಗದಂತೆ ಮೌನವಾಗಿ ಹರಟೆ ಹೊಡಿತಾ ನಗ್ತಾ ಹಲ್ಲನ್ನು ಸ್ವಚ್ಛ ಮಾಡಬಾರದು. ನಾಲಿಗೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಬೇಕು ಹಲ್ಲನ್ನ. ಅದರಲ್ಲೂ ದಂತಧಾವನ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು ಅಂತ ಹೇಳ್ತಾರೆ. ಸೂರ್ಯೋದಯದ ನಂತರ ಮಾಡಿದಂತಹ ದಂತಧಾವನ ಇದೆಯಲ್ಲ, ಅದು ಸೂರ್ಯನನ್ನೇ ನುಂಗಿದ ಪಾಪಕ್ಕೆ ನಾವು ಈಡಾಗ್ತೀವಿ. ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಆ ದಂತಧಾವನವನ್ನ ಮಾಡಬೇಕು ಅಂತ ಹೇಳಿ ಅಂಗೀರಸ ಸ್ಮೃತಿ ನಮಗೆ ಹೇಳ್ತಾ ಇದೆ. ಸತೀ ಸ್ತ್ರೀ ಪ್ರಾತರುತ್ತಾಯ ತೆಕ್ವಾತು ರಾತ್ರಿವಾಸದಂ. ಹಾಗಾಗಿ ಕಡ್ಡಾಯವಾಗಿ ಸತಿಯಾದಂಥವಳು ಸ್ತ್ರೀ ಪ್ರಾತಃ ಕಾಲದಲ್ಲಿ ಎದ್ದು ರಾತ್ರಿ ಉಟ್ಟಂತಹ ಬಟ್ಟೆಗಳನ್ನ, ವಸ್ತ್ರಗಳನ್ನ ತ್ಯಾಗ ಮಾಡಿ ಶುದ್ಧವಾದ ವಸ್ತ್ರವನ್ನ ಉಟ್ಟು ಆ ಪತ್ಯಂತರ್ಗತನಾಗಿರುವಂತಹ ಗಂಡನ ಅಂತರ್ಗತನಾಗಿರುವಂತಹ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಎಲ್ಲ ಕರ್ಮಗಳನ್ನ ಮಾಡಬೇಕಪ್ಪ. ಪತಿಯನ್ನ ನಮಸ್ಕಾರ ಮಾಡಬೇಕ. ದೇವರ ನಮಸ್ಕಾರ, ಹಿರಿಯರ ನಮಸ್ಕಾರ, ಜೊತೆಗೆ ಪತಿಯ ನಮಸ್ಕಾರ. ಅದರಲ್ಲೂ ಪತ್ಯಂತರ್ಗತನಾಗಿರುವಂತಹ ಭಗವಂತನ ಸ್ತೋತ್ರ ಇದೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ಪೂರ್ಣ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಒಂದು ಶ್ಲೋಕವನ್ನಾದ್ರೂ ಹೇಳಬೇಕು. ನಮಃ ಕಾಂತಾಯ ಭರ್ತ್ರೇಚ ಶಿರಶ್ಚಂದ್ರ ಸ್ವರೂಪಿಣೆ ನಮಃ ಶಾಂತಾಯ ದಾಂತಾಯ ಸರ್ವದೇವ ಪ್ರಿಯಾಯ ಚ. ಈ ರೀತಿ ಪ್ರಾರಂಭ ಆಗುವಂಥದ್ದು. ಈ ಪತಿಯ ಸ್ತೋತ್ರವನ್ನ ಸುಂದರವಾಗಿ ಹೇಳ್ತಾರೆ. ನಮೋ ಬ್ರಹ್ಮ ಸ್ವರೂಪಾಯ ಸತೀ ಪ್ರಾಣ ಬಲಾಯ ಚ ನಮಸ್ಯಾಯ ಚ ಪೂಜ್ಯಾಯ ಹೃದಧಾರಾಯ ತೇ ನಮಃ ಅಂತ ಶ್ಲೋಕ ಬಹಳ ವಿಸ್ತಾರವಾಗಿರುವಂಥದ್ದು. ಹೀಗೆ ಆ ಪತಿಯಲ್ಲೇ ಪತಿ ಬ್ರಹ್ಮ ಪತಿರ್ ವಿಷ್ಣು ಪತಿರೇವ ಮಹೇಶ್ವರ. ಪತಿಯೇ ಬ್ರಹ್ಮ, ಪತಿಯೇ ವಿಷ್ಣು, ಪತಿಯೇ ಮಹೇಶ್ವರ ಅಂತ ಅನ್ನೋ ಹಂಗಿಲ್ಲ ಅಲ್ರಿ. ಮತ್ತೆ ಹೇಳ್ತಾರಲ್ಲ, ಅದರ ಅರ್ಥ ಹಾಗಲ್ಲ. ಪತಿಯಲ್ಲಿ ಬ್ರಹ್ಮ, ಪತಿಯಲ್ಲಿ ವಿಷ್ಣು, ಪತಿಯಲ್ಲಿ ಮಹೇಶ್ವರ, ಮೂರೂ ರೂಪಗಳು ಇದ್ದಾವೆ. ಎಲ್ಲ ದೇವತೆಗಳು ಅಲ್ಲಿದ್ದಾರೆ ಪತಿಯಲ್ಲಿ. ನಾನು ಈಗಿನ ಹೇಳಿದ್ನಲ್ಲ, ಪತಿಯೇ ಪ್ರತಿಮೆ ಇದ್ದ ಹಾಗೆ ಎಲ್ಲ ದೇವತೆಗಳ ಸನ್ನಿಧಾನ ಈ ಪತಿಯಲ್ಲಿದೆ ಅಂತ ತಿಳಿದು ಬ್ರಹ್ಮರೂಪ ನಮೋಸ್ತುತೆ ಅಂತ ಹೇಳಿ ಯ ಇದಂ ಮಹಾಪುಣ್ಯಂ ಸೃಷ್ಟಾದಿ ಪದ್ಮಯಾ ಕೃತಂ ಸರಸ್ವತ್ಯಾ ಚ ಧರಯ ಗಂಗಾಯಾ ಚ ಪುರಾವ್ರಜ. ಈ ಸ್ತೋತ್ರ ಏನಿದೆ ಅಲ್ಲ, ಈ ಪತಿಯ ಸ್ತೋತ್ರವನ್ನ ಲಕ್ಷ್ಮೀದೇವಿ ಆದಿಯಲ್ಲಿ ಮಾಡಿರುವಂಥದ್ದು. ಆಮೇಲೆ ಸರಸ್ವತೀ ದೇವಿ, ಧರಾದೇವಿ, ಗಂಗಾದೇವಿ ಇವರೆಲ್ಲರೂ ತಮ್ಮ ಪತಿಯನ್ನು ಸ್ತೋತ್ರ ಮಾಡಿದ್ದಾರೆ. ಸಾವಿತ್ರ್ಯಾ ಚ ಕೃತಂ ಪೂರ್ವಂ ಬ್ರಹ್ಮಣೇ ಚಾಪಿ ನಿತ್ಯಶಃ ಪಾರ್ವತ್ಯಾ ಚ ಕೃತಂ ಭಕ್ತ್ಯಾ ಕೈಲಾಸೇ ಶಂಕರಾಯ ಚ. ಈ ಸ್ತೋತ್ರವನ್ನ ಪಾರ್ವತೀ ದೇವಿ ಸಹಿತ ರುದ್ರದೇವರಿಗೋಸ್ಕರವಾಗಿ ಮಾಡಿರುವಂಥದ್ದು. ಇಂದ್ರಾದಿ ದೇವತೆಗಳೆಲ್ಲ ಮಾಡಿದ್ದಾರೆ.
ಅಷ್ಟು ಪರಮ ಮಂಗಳಕರವಾಗಿರುವಂತಹ ಸ್ತೋತ್ರ ಇದು. ಇದಂ ಸ್ತೋತ್ರಂ ಮಹಾಪುಣ್ಯಂ ಯಾ ಶೃಣೋತಿ ಪತಿವ್ರತ. ಯಾವ ಪತಿವ್ರತ ಸ್ತ್ರೀ ಈ ಶ್ಲೋಕವನ್ನ ಹೇಳ್ತಾಳೆ, ಕೇಳ್ತಾಳೆ, ಅದಕ್ಕೆ ಎಲ್ಲ ರೀತಿಯ ಒಂದು ಸುಖ ಅವಳಿಗೆ ಪ್ರಾಪ್ತಿಯಾಗ್ತಾ ಇದೆ. ಈ ಸ್ತೋತ್ರ ಹೇಳೋದ್ರಿಂದ ಲಾಭ ಏನು? ಅಪುತ್ರೋ ಲಭತೆ ಪುತ್ರಂ. ಯಾರಿಗೆ ಸಂತತಿ ಆಗಿಲ್ಲ ಅವರಿಗೆ ಸಂತತಿ ಆಗತ್ತೆ. ನಿರ್ಧನೋ ಲಭತೆ ಧನಂ. ಧನ ಇಲ್ಲ ಅಂದ್ರೆ ಅವರಿಗೆ ಒಳ್ಳೆ ಧನ ಪ್ರಾಪ್ತಿ ಆಗತ್ತೆ. ರೋಗೀ ಚ ಮುಚ್ಚತೆ ರೋಗಾತ್. ರೋಗದಿಂದ ಬಿಡುಗಡೆ ಹೊಂತಾರೆ. ಬದ್ಧೋ ಮುಚ್ಚೇತ ಬಂಧನಾತ್. ಬಂಧನದಿಂದ ಬಿಡುಗಡೆ ಹೊಂತಾರಪ್ಪ. ಪತಿವ್ರತಾ ಚ ಸ್ತುತ್ವಾ ಚ ತೀರ್ಥಸ್ನಾನ ಫಲಂ ಲಭೇತ್. ಪತಿವ್ರತೆಯಾಗಿರುವಂಥವಳು ಈ ಸ್ತೋತ್ರವನ್ನ ನಿತ್ಯದಲ್ಲಿ ಪಾರಾಯಣ ಮಾಡುವುದರಿಂದ ಕುಳಿತಲ್ಲೇ ತಮ್ಮ ಮನೆಯಲ್ಲೇ ಅವಳಿಗೆ ತೀರ್ಥಸ್ನಾನ ಮಾಡಿದ ಫಲ ಬರ್ತಾ ಇದೆ. ಸಕಲ ತಪಸ್ಸನ್ನ ಮಾಡಿದ ಫಲ, ಸಕಲ ವ್ರತಗಳನ್ನ ಮಾಡಿದಂತಹ ಫಲ ಅಷ್ಟು ವಿಶೇಷವಾಗಿರುವಂಥದ್ದು. ಈ ರೀತಿಯಾಗಿ ಆ ಪತಿಯ ಸ್ತೋತ್ರವನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಇನ್ನು ಗ್ರಹದ ಸ್ವಚ್ಛತೆಯನ್ನ ಮಾಡುವಂಥದ್ದಿದೆ, ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.